ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ಪಾಳ ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕನ್ನಡ ವಿಧಾನ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಪುಸ್ತಕ ಜನಾರ್ಪಣೆ ಹಾಗೂ ವಚನ ಗಾಯನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿರುವ ಅನುಭವ ಮಂಟಪ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಶರಣಬಸವ ವಿಶ್ವವಿದ್ಯಾಲಯ ಕುಲಸಚಿವರಾದ ಡಾಕ್ಟರ್ ಎಸ್.ಜಿ. ಡೊಳ್ಳೆಗೌಡರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಭಾಷೆ ಬದುಕು ಪುಸ್ತಕ ಲೋಕಾರ್ಪಣೆ ಹಾಗೂ ವಚನ ಗಾಯನ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಸಮಾರಂಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಬಹಳ ಮುಖ್ಯವಾಗಿ ಹಂಪನ ಬಹುಶಃ ಬಹಳ ಸೀನಿಯರ್ ರೈಟರ್ ಅಂತಂದ್ರೆ ಹಂಪನ ಅವರೇ ಇದರೊಳಗೆ 90 ವರ್ಷ ಆಗಿದೆ. ಆಮೇಲೆ ಬಹಳ ಸಣ್ಣವರು ಅಂತಂದ್ರೆ ನಮ್ಮ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿನಿ ಪೂರ್ಣಿಮಾ ಗಾಣದಾಳ್ ಅಂತ. ಅವಳು ಏನು ಒಂದು 22-23 ವಯಸ್ಸಿನವಳು ಇದ್ದಾಳೆ ಅಂತ ಅನಿಸ್ತದೆ. ಹೀಗಾಗಿ ಬಹಳ ಸಂತೋಷ. ನಮ್ಮ ವಿದ್ಯಾರ್ಥಿನಿಯನ್ನು ಕೂಡ ಈ ಪುಸ್ತಕಕ್ಕೆ ಒಂದು ಲೇಖನ ಕೊಟ್ಟಿದ್ದಾರೆ. ಆಮೇಲೆ ಕನ್ನಡದ ಕುರಿತು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಂತ ಕೆ.ವಿ. ನಾರಾಯಣ್ ಅವರ ಲೇಖನ ಇದರೊಳಗಿದೆ. ಆಮೇಲೆ ಬರಗೂರು ರಾಮಚಂದ್ರಪ್ಪ ಅವರ ಲೇಖನ ಇದರೊಳಗಿದೆ. ಲಕ್ಷ್ಮಣ್ ಕೊಡ್ಸೆ ಅವರ ಲೇಖನ ಇದರೊಳಗಿದೆ. ಆಮೇಲೆ ನೀವು ಲೆಕ್ಕ ಹಾಕ್ತಾ ಹೋದ್ರೆ ಬಹಳ ಜನ ದೊಡ್ಡ ದೊಡ್ಡ ವಿದ್ವಾಂಸರು ಅವರೆಲ್ಲ ಈ ಕೃತಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಇಷ್ಟೆಲ್ಲ ಮುಖ್ಯ ವಿದ್ವಾಂಸರು ಒಂದು ಕಡೆ ಅವರ ಚರ್ಚೆಗಳು ಚಿಂತನೆಗಳು ಸಿಗೋದೇ ಈ ಕೃತಿಯ ಒಂದು ಬಹಳ ಮುಖ್ಯ ಉಪಲಬ್ಧತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಆಮೇಲೆ ಈ ಕೃತಿಯ ಹೆಸರು ಭಾಷೆ ಬದುಕು ಅಂತ ಹೇಳಿ. ಯಾಕಂದ್ರೆ ಭಾಷೆ ಬಿಟ್ಟು ಬದುಕಿಲ್ಲ, ಬದುಕು ಬಿಟ್ಟು ಭಾಷೆ ಇಲ್ಲ. ಆಮೇಲೆ ನಮ್ಮ ಭಾಷೆ ವಿಕಾಸ ಆದಾಗ ಮಾತ್ರ ನಮ್ಮ ಬದುಕು ವಿಕಾಸ ಆಗ್ತದೆ. ನಮ್ಮ ಬದುಕು ವಿಕಾಸ ಆದಾಗ ಭಾಷೆ ವಿಕಾಸ ಆಗ್ತದೆ. ಯಾವುದಾದ್ರೂ ಭಾಷೆ ಹಿನ್ನಡೆ ಕಾಣ್ತಾ ಇದೆ ಅಂತಂದ್ರೆ ಆ ಭಾಷಿಕ ಸಮುದಾಯದ ಜೀವನ ಕೂಡ ಎಲ್ಲೋ ಸ್ವಲ್ಪ ಕುಂಠಿತಗೊಳ್ತಾ ಇದೆ ಅಂತ ಹೇಳಿ ಸಂಕೇತ, ಸೂಚನೆ ಇದೆ. ಅನೇಕ ಬಳಕೆಯ ವಲಯಗಳಿಂದ ಕನ್ನಡ ಭಾಷೆ ದೂರ ಆಗ್ತಾ ಇದೆ. ಅನೇಕ ಬಳಕೆಯ ವಲಯಗಳು ನಶಿಸಿ ಹೋಗ್ತಾ ಇದ್ದಾವೆ. ಕನ್ನಡ ಎಲ್ಲೋ ಕೆಲವೇ ವಲಯಗಳಲ್ಲಿ ಮಾತಾಡ್ಲಿಕ್ಕೆ ಯೋಗ್ಯ, ಇನ್ನೂ ಕೆಲವು ವಲಯಗಳಲ್ಲಿ ಅದರ ಬಳಕೆ ಹೆಚ್ಚು ಆಗ್ತಾ ಇಲ್ಲ ಅಂತಂದ್ರೆ ಅದು ಕನ್ನಡದ ಭವಿಷ್ಯತ್ತಿಗೆ ಏನೋ ಒಂದು ಸಣ್ಣ ಆತಂಕ ಉಂಟಾಗ್ತಾ ಇದೆ ಅನ್ನೋದ್ರ ಸೂಚನೆ ಕೂಡ ಹೌದು. ಹೀಗಾಗಿ ಈ ಕೃತಿ ಅಂತ ಎಲ್ಲ ಪ್ರಶ್ನೆಗಳನ್ನ, ನಮ್ಮ ಕಾಲದ ಬಹಳ ದೊಡ್ಡ ಭಾಷೆಯ ಕುರಿತಾದ ಬಹಳ ದೊಡ್ಡ ಪ್ರಶ್ನೆಗಳನ್ನ, ನಮ್ಮ ಕಾಲದ ಬಹಳ ದೊಡ್ಡ ಬಿಕ್ಕಟ್ಟುಗಳನ್ನ, ನಮ್ಮ ಶೈಕ್ಷಣಿಕ ವಲಯದ ಅನೇಕ ತೊಡರುಗಳನ್ನ ಬಹಳ ಸೂಕ್ಷ್ಮವಾಗಿ ನಮಗೆ ದಾಟಿಸುವಂತ ಕೆಲಸ ಈ ಕೃತಿ ಮಾಡ್ತಾ ಇದೆ. ಈ ಕೃತಿಯ ಕೇಂದ್ರ ಪ್ರಜ್ಞೆಯಲ್ಲಿ 2 ಸಂಗತಿಗಳಿದ್ದಾವೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಒಂದು, ಕನ್ನಡ ಭಾಷೆಯ ಮುನ್ನೋಟ ಮತ್ತು ಕನ್ನಡ ಭಾಷೆ ಎದುರಿಸ್ತಾ ಇರುವಂತಹ ಸವಾಲುಗಳು. ಆಮೇಲೆ ಎರಡನೇದು, ನಮ್ಮ ಭಾಷಾ ನೀತಿ, ನಮ್ಮ ದೇಶದ ಭಾಷೆಯ ನೀತಿ, ನಮ್ಮ ರಾಜ್ಯದ ಭಾಷೆಯ ನೀತಿ ಯಾವ ತರಹ ಇದೆ. ಬಹಳಷ್ಟು ಸಲ ನಮಗೆ ಅನ್ನಿಸ್ಬಹುದು ಈ ಭಾಷೆಯದು ತನಗೆ ಬೇಕಾದಂತ ದಾರಿ ತಾನೇ ಹುಡುಕೊಳ್ತದೆ ಅಂತ. ಬಹಳಷ್ಟು ಸಲ ಹಾಗಿರೋದಿಲ್ಲ. ಒಂದು ವೇಳೆ ಕವಿರಾಜ ಮಾರ್ಗಕಾರನಿಗೆ ಅಷ್ಟು ಬೆಂಬಲ, ಅಷ್ಟು ಪ್ರೋತ್ಸಾಹ ಸಿಗದೆ ಇದ್ರೆ ಅವನು ಆ ತರಹದ ಒಂದು ಕೃತಿಯನ್ನ ಈ ಭಾಷೆಯಲ್ಲಿ ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವ್ಯಾರೇ ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ದೊಡ್ಡ ಲೇಖಕರು ತಗೊಳ್ರಿ, ಆ ಭಾಷೆಯನ್ನು ರೂಪಿಸಬೇಕಾದ್ರೆ ಅದ್ರ ಹಿಂದ ಒಂದು ಸಮಾಜದ ಒತ್ತಡ ಇರ್ತದೆ, ಒಂದು ಸಮುದಾಯದ ಕನಸುಗಳಿರ್ತವೆ, ಒಂದು ಸಮುದಾಯದ ವಿವೇಕ ಇರ್ತದೆ ಮತ್ತು ಒಂದು ಸಮುದಾಯದ ಕ್ರಿಯಾಶೀಲತೆ ಇರ್ತದೆ. ಯಾವುದಾದ್ರೂ ಭಾಷೆ ಕುಂಠಿತ ಆಗಿದೆ ಅಂತಂದ್ರೆ ಆ ಸಮುದಾಯದ ವಿವೇಕಕ್ಕೂ ಏನೋ ತೊಂದರೆ ಆಗಿದೆ ಅಂತ ಅರ್ಥ, ಆ ಸಮುದಾಯದ ಕ್ರಿಯಾಶೀಲತೆಗೆ ಏನೋ ತೊಂದರೆ ಆಗಿದೆ ಅಂತ ಅರ್ಥ, ಮತ್ತು ಆ ಸಮುದಾಯದ ಕನಸುಗಳಿಗೂ ಕೂಡ ಎಲ್ಲೋ ಬರ ಬಂದಿದೆ ಅಂತ ಹೇಳ. ಸಮಾರಂಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನ್ಗಲ್, ಶರಣಬಸವ ವಿಶ್ವವಿದ್ಯಾಲಯ ಸಮಾಜ ವಿಜ್ಞಾನ ವಿಭಾಗದ ಡೀನ್ರಾದ ಟಿ.ವಿ. ಶಿವಾನಂದನ್, ಕೇಂದ್ರೀಯ ವಿಶ್ವವಿದ್ಯಾಲಯದ ಭಾಷಾ ವಿಭಾಗದ ಡೀನ್ರಾದ ಡಾಕ್ಟರ್ ವಿಕ್ರಮ್ ವಿಸಾಜಿ, ಡಾಕ್ಟರ್ ವೀರ್ ಶೆಟ್ಟಿ ಗಾರಂಪಳ್ಳಿ, ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ಪಾಳಾದ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ, ಡಾಕ್ಟರ್ ಚಿದಾನಂದ್ ಚಿಕ್ಮಠ್, ಡಾಕ್ಟರ್ ಕರಣ ದೇವ್ಪೋರ್, ಡಾಕ್ಟರ್ ಸುಮಂಗಲ ರೆಡ್ಡಿ, ಡಾಕ್ಟರ್ ಸುನೀತಾ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.